ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಗಂಗೆ ಇಲ್ಲದಿದ್ದರೆ ಜಗತ್ತು ಏನನ್ನ ಮಿಸ್ ಮಾಡಿಕೊಳ್ತಾ ಇತ್ತು ಅನ್ನೋದನ್ನ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಭೀಷ್ಮಾಚಾರ್ಯರಿಗೆ ಗಂಗೆ ನಿಜವಾಗಿಯೂ ತಾಯಿ. ಎರಡು ರೂಪಗಳಿರುತ್ತೆ, ಒಂದು ಅಭಿಮಾನಿ, ಇನ್ನೊಂದು ಅಭಿಮನ್ಯಮಾನ ಅಂತ. ಅಭಿಮನ್ಯಮಾನ ಈಸ್ ಇನರ್ಟ್, ಅಭಿಮಾನಿ ಈಸ್ ಇನ್ನರ್. ಅಭಿಮನ್ಯಮಾನವಾದದ್ದರ ಬಗೆಗಿನ ಹೊಗಳಿಕೆ ಅಂತ ನಾವು ಅಂದುಕೊಳ್ಬಾರದು. ಇದು ಅರ್ಥವಾದ. ಅದನ್ನು ನಾವು ನಿನ್ನೆ ಈ ತೈತ್ತಿರೀಯ ಆರಣ್ಯಕದ ಹಿನ್ನೆಲೆಯಲ್ಲಿ ನೋಡಿದೆವು. ಯಾವದಸ್ಥಿ ಮನುಷ್ಯಾಣಾಂ ಗಂಗಾ ತೋಯೇಷು ತಿಷ್ಠತಿ ತಾವದ್ವರ್ಷ ಸಹಸ್ರಾಣಿ ಸ್ವರ್ಗಂ ಪ್ರಾಪ್ಯ ಮಹೀಯತೆ. ಮನುಷ್ಯರ ಮೂಳೆ ಎಲ್ಲಿಯ ತನಕ ಗಂಗಾ ನದಿಯಲ್ಲಿ ಇರ್ತದೋ ಅಷ್ಟು 1000 ವರ್ಷಗಳ ಕಾಲ ಸ್ವರ್ಗವನ್ನು ಹೊಂದಿ ಅವನು ಸ್ವರ್ಗದಲ್ಲಿ ಪೂಜ್ಯನಾಗುತ್ತಾನೆ ಅಂತ. ಗಂಗಾ ನದಿಯಲ್ಲಿ ಅವನು ಮೂಳೆ ಇರಬೇಕು ಅಂದ್ರೆ ಅವನ ಮಕ್ಕಳು ಆಸ್ತಿಕರಾಗಿರ್ಬೇಕು, ಸ್ವಯಂ ಅವನು ಆಸ್ತಿಕನಾಗಿರ್ಬೇಕು. ಹಾಗ ಆಸ್ತಿಕನಾಗಿ ಚೆನ್ನಾದ ಬಾಳುವೆ ನಡೆಸಿದ್ರೆ ಸಂಸ್ಕಾರ ಆಗದೆ ಹೋದ್ರೂ ಅವನು ಸ್ವರ್ಗಲೋಕದಲ್ಲಿ ವಾಸ ಮಾಡೇ ಮಾಡ್ತಾನೆ. ಅದರಿಂದಾಗಿ ಇದರ ಒಂದು ಈ ಮಾತಿನ ಅಳತೆ ಏನು, ಈ ಮಾತಿನ ಮಿತಿ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸ್ನಾತಾನಾಂ ಪ್ರಯತೈಸ್ತೋಯೈಹಿ. ಅದರಿಂದಾಗಿ ಮನುಷ್ಯರ ಮೂಳೆ ಎಲ್ಲಿಯ ತನಕ ಗಂಗಾ ನದಿಯಲ್ಲಿ ಇರುತ್ತೋ ಅಲ್ಲಿಯ ತನಕ ಅಷ್ಟು 1000 ವರ್ಷಗಳ ಕಾಲ ಸ್ವರ್ಗದಲ್ಲಿ ಇರ್ತಾನೆ ಅನ್ನೋದು ಅರ್ಥವಾದ. ಅಪಹತ್ಯತಮಸ್ತೀವ್ರಂ ಯಥಾ ಭಾತ್ಯುದಯೇ ರವಿಃ ಯಥಾ ತಥಾಪಹತ್ಯ ಪಾಪ್ಮಾನಂ ಭಾತಿ ಗಂಗಾ ಜಲೋಕ್ಷಿತಃ. ಎಲ್ಲ ಕತ್ತಲನ್ನ ಕಳೆದು ಆಗಸದಲ್ಲಿ ನೇಸರ ಅಂದರೆ ಸೂರ್ಯ ಕಂಗೊಳಿಸುವ ಹಾಗೆ ಪಾಪಗಳಂ ತೊಳೆದು ಗಂಗಾಜಲದ ಪ್ರೋಕ್ಷಣೆ ಮಾಡಿಕೊಂಡು ಹೊಳೆಯುತ್ತಾನೆ. ವಿಸೋಮ ಇವ ಶರ್ವರ್ಯಃ ವಿಪುಷ್ಪಾಸ್ತರವೋ ಯಥಾ ತದ್ವದ್ದೇಚಾದಿಶಶ್ಚೈವ ಹೀನಾ ಗಂಗಾಜಲೈಶುಭೈಃ. ಚಂದ್ರನಿಲ್ಲದ ಇರುಳು, ಹೂವೇ ಇರದ ಮರಗಳು ಹೇಗೆ ಚಂದ ಕಾಣುವುದಿಲ್ಲವೋ ಹಾಗೆ ಗಂಗೆ ಇರದ ದೇಶ ಚಂದ ಕಾಣುವುದಿಲ್ಲ. ವರ್ಣಾಶ್ರಮ ಯಥಾ ತರವೇ ಸ್ವಧರ್ಮಾಜ್ಞಾನವರ್ಜಿತಾ ಋತವಶ್ಚ ಯಥಾ ಸೋಮಾಃ ತಥಾ ಗಂಗಾಂ ವಿನಾ ಜಗತ್. ವರ್ಣ ಆಶ್ರಮ ಎರಡೂ ಸೊಗೈಸಬೇಕಾದರೆ ಜ್ಞಾನ ಇರಬೇಕು. ಧರ್ಮ ಸೊಗೈಸಬೇಕಾದರೆ ಜ್ಞಾನ ಇರಬೇಕು. ಜ್ಞಾನದ ಸೋಂಕಿರದ ಧರ್ಮಾಚರಣೆ ಏನು ಪ್ರಯೋಜನ? ಅದರಿಂದ ಜ್ಞಾನವಿಲ್ಲದ ಧರ್ಮ, ಜ್ಞಾನವಿಲ್ಲದ ವರ್ಣಾಶ್ರಮಗಳು, ಜ್ಞಾನವಿಲ್ಲದ ಬದುಕು ಇದು ಹೇಗೆ ಕಂಗೊಳಿಸುವುದಿಲ್ಲವೋ ಋತವಶ್ಚ ತಥಾ ಸೋಮಾಹ. ಸೋಮನಿಲ್ಲದ ಋತುಗಳು, ಚಂದ್ರನಿಲ್ಲದ ಋತು ಏನು ಚೆನ್ನಾಗಿರುತ್ತೆ. ಹಾಗೆ ಗಂಗೆ ಇಲ್ಲದ ಜಗತ್ತು ಚೆನ್ನಾಗಿರೋದಿಲ್ಲ. ಇದು ಒಂದು ಅರ್ಥವನ್ನು ನಿನ್ನೆ ನೋಡಿದ್ವಿ. ಈ ಅರ್ಥ ಯಾಕೆ ಅಂದರೆ ಗಂಗೆ
ಮಧ್ಯ ಎಷ್ಟೋ ಕಾಲ ಇರಲೇ ಇರಲಿಲ್ಲ. ಸಗರನ ಕಾಲದ ತನಕ ಬಂತು. ಸಗರನ ಕಾಲದಲ್ಲಿ ಗಂಗೆ, ಸಗರನ ಕಾಲ ಆದ್ಮೇಲೆ ಭಗೀರಥನ ಕಾಲದಲ್ಲಿ ಗಂಗೆ ಬಂದದ್ದು. ಅದಕ್ಕಿಂತ ಮೊದಲು ಗಂಗೆ ಇರಲಿಲ್ಲ. ಆವಾಗ ಇದು ಆರ್ಯಾವರ್ತ ಆಗಿರಲಿಲ್ವಾ, ಬ್ರಹ್ಮಾವರ್ತ ಆಗಿರಲಿಲ್ವಾ? ಈ ದೇಶವನ್ನ ಗಂಗಾ ಯಮುನಾ ತೀರದ ನಡುವೆ ಇರೋದನ್ನ ಆರ್ಯಾವರ್ತ ಅಥವಾ ಬ್ರಹ್ಮಾವರ್ತ ಅಂತ ಕರೀತಾ ಇದ್ರು. ಬ್ರಹ್ಮಾವರ್ತ ಅಂದ್ರೆ ಏನು? ವೇದ ಕಂಡು ಹಿಡಿದ ಜಾಗ ಅಂತ. ಬ್ರಹ್ಮ ಅಂದ್ರೆ ವೇದ, ಆವರ್ತ ಅಂದ್ರೆ ಪ್ರದೇಶ. ಬ್ರಹ್ಮಾವರ್ತ ಅಂದ್ರೆ ವೇದಗಳು ಆವಿಷ್ಕೃತವಾದ ಜಾಗ. ವೇದಗಳು ಆವಿಷ್ಕೃತ ಆಗಿರ್ಲಿಲ್ವಾ ಗಂಗೆ ಬರೋ ಮೊದಲು? ಅಗಸ್ತ್ಯರು ಎಲ್ಲವನ್ನ ಕುಡಿದು ಖಾಲಿ ಮಾಡಿದ ಮೇಲೆ ಇಡೀ ಕಡಲನ್ನ ಏನಾಗಿತ್ತು ಅಲ್ವಾ? ಹೀಗಾಗಿ ಗಂಗೆ ಇಲ್ಲದ ಜಗತ್ತು ಚಂದ ಇಲ್ಲ ಅಂದ್ರೆ ಏನರ್ಥ? ಅವಾಗ ಒಳಗಡೆಯ ಅರ್ಥಕ್ಕೆ ಹೋಗಬೇಕು. ಸುಷುಮ್ನಾ ನಾಡಿಯ ಒಂದು ಕಾರ್ಯಾಚರಣೆಯನ್ನು ಗಂಗಾ ಅಂತಾರೆ. ನಾವು ಪಾಪಪುರುಷ ವಿಸರ್ಜನೆ ಮಾಡುವಾಗ ಪಾಪಪುರುಷನನ್ನು ಚಿಂತಿಸಿ ಅವನನ್ನು ಗಾಳಿಯಿಂದ ಒಣಗಿಸಿ ಹೃದಯದೊಳಗಿನ ಬೆಂಕಿಯಿಂದ ಸುಟ್ಟು ಮೂಗಿನ ನಾಳದಿಂದ ಭಸ್ಮವನ್ನು ಹೊರಹಾಕಿ ಸುಷುಮ್ನಾ ನಾಡಿಯ ನಡುವೆ ವರ್ತುಲ ಮಂಡಲದಲ್ಲಿ ನೆಲೆಗೊಂಡ ವರುಣರೂಪನಾದ ನಾರಾಯಣ ಗಂಗೆಯನ್ನ ಹರಿಸಬೇಕು ಅಂತ. ಅವನ ಕಾಲು ಅಲ್ಲಿಂದ ಅಮೃತೇನ ಆಪ್ಲಾವಯತು ಅಂತ. ಅದು ಎಲ್ಲಿ ಕೆಲಸ ಮಾಡೋದು? ನಾಡಿಯಲ್ಲೇ ಕೆಲಸ ಮಾಡೋದು. ಆ ನಾಡಿ, ಸುಷುಮ್ನಾ ನಾಡಿ ಏನಿದೆ ಅದು ಗಂಗೆಗೆ ಸದೃಶ. ಹೀಗಾಗಿ ಜ್ಞಾನವಿಲ್ಲದ ವರ್ಣ, ಜ್ಞಾನವಿಲ್ಲದ ಆಶ್ರಮ, ಜ್ಞಾನವಿಲ್ಲದ ಧರ್ಮ, ಚಂದ್ರನಿಲ್ಲದ ಋತು ಕಂಗೊಳಿಸುವುದಿಲ್ಲ. ಹೇಗೆ ಗಂಗೆ ಇರದ ದೇಹ, ಸುಷುಮ್ನಾದ ಬಗೆಗೆ ಎಚ್ಚರ ಇರದ ದೇಹ ಹೇಗೆ, ಹಾಗೆ ಅದು ಒಳಗಡೆ ಆಗೋಗತ್ತೆ. ಅವಾಗ ಯಥಾಹೀನಂ ನಭೋರ್ಕೇಣ ಭೂಶೈಲೈಖಂ ಚ ವಾಯುನಾ ತಥಾ ದೇಶಾದಿಶಶ್ಚೈವ ಗಂಗಾಹೀನಾನ ಸಂಶಯ. ಸೂರ್ಯನಿಲ್ಲದ ಆಗಸ ಏನ್ ಚಂದ ಕಾಣುತ್ತೆ. ಭೂಶೈಲೈಹಿ ಬೆಟ್ಟವಿಲ್ಲದ ಭೂಮಿ ಏನ್ ಚಂದ ಕಾಣ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಭೂಮಿಯಲ್ಲಿ ಬೆಟ್ಟ ಇದ್ರೆ ಎರಡು ರೀತಿಯಿಂದ ಲಾಭ. ಖನಿಜಗಳೆಲ್ಲ ದೊರಕೋದು ಅಲ್ಲಿಂದಲೇ. ಖನಿ ಅಂದ್ರೆ ಗಣಿ, ಖನಿಜ ಗಣಿಯಲ್ಲಿ ಹುಟ್ಟುವಂಥದ್ದು ಅಂತ. ಖನಿಜ ಅಂತಂದ್ರೆ ಗಣಿಯಲ್ಲಿ ಹುಟ್ಟುವ ಪದಾರ್ಥಗಳು. ಗಣಿ ಸಾಮಾನ್ಯವಾಗಿ ಪರ್ವತದಿಂದಲೇ ಶುರು ಆಗಬೇಕು ಅಲ್ಲ. ಈಗ ನಾವು ಭೂಮಿಯಿಂದ ಭೂಮಿಯ ಲೆವೆಲಿಂದ ಕೆಳಗಡೆ ಹೋಗ್ತಾ ಇದೀವಿ ಅಂದ್ರೆ ಒಂದು ಕಾಲದಲ್ಲಿ ಮೇಲ್ಗಡೆ ಇತ್ತು ಅದು ಅಷ್ಟೇ. ಈ ತರಹ ನಾವು ಚಿಂತಿಸಿದರೆ ಶೈಲವಿಲ್ಲದಿದ್ದರೆ ಭೂಮಿ ಚಂದ ಕಾಣುವುದಿಲ್ಲ. ಬೆಟ್ಟ ಇಲ್ಲದೆ ಹೋದ್ರೆ ಚೆನ್ನಾಗಿ ಕಾಣಲ್ಲ. ನೀವು ಭೂಮಿಯ ಚಂದ ಕಾಣಬೇಕು ಅಂದ್ರೆ ಬೆಟ್ಟಕ್ಕೆ ಇರಬೇಕು. ಈ ತರಹ ಎಲ್ಲ. ಖಂಚ ವಾಯುನ, ಗಾಳಿ ಇಲ್ಲದೆ ಹೋದ್ರೆ ಆಕಾಶ ಏನು ಚಂದ ಕಾಣತ್ರಿ. ಹಾಗೆ ಗಂಗೆ ಇಲ್ಲದಿದ್ದರೆ ದಿಕ್ಕುಗಳು, ದೇಶಗಳು ಚಂದ ಕಾಣುವುದಿಲ್ಲ. ತ್ರಿಷು ಲೋಕೇಶು ಏಕೇಚಿತ್
ಪ್ರಾಣಿನ ಸರ್ವ ಏವತೆ ತರ್ಪ್ಯಮಾಣ ಪರಾಂ ತೃಪ್ತಿಂ ಯಾಂತಿ ಗಂಗಾ ಜಲೈಶುಭೈ. ಮೂರು ಲೋಕಗಳಲ್ಲಿ ಗಂಗೆ ಇರದ ದಿಕ್ಕುಗಳು ಚಂದ ಕಾಣುವುದಿಲ್ಲ. ಎಲ್ಲರೂ ಕೂಡ ತೃಪ್ತಿಯನ್ನು ಹೊಂದುವುದು ಗಂಗಾಜಲದಿಂದ. ಗಂಗಾ ಅನ್ನೋದಕ್ಕೆ ನಾವೊಂದು ಅರ್ಥ ನೋಡಿದ್ದೇವೆ, ಸಂಗ್ರಹ ರಾಮಾಯಣದಲ್ಲಿ ಅದಿದೆ. ಗಾಂ ಗತಾ ಗಂಗಾ, ಭೂಮಿಗೆ ಬಂದವಳು. ಎಲ್ಲ ನೀರಿನಲ್ಲಿಯೂ ಗಂಗೆಯ ಸನ್ನಿಧಾನ ಇದ್ದು ನಾವು ಅದನ್ನು ತರ್ಪಣಾದಿಗಳನ್ನು ಬಿಟ್ಟರೆ ನಮ್ಮ ಮನಸ್ಸನ್ನು ಅರ್ಪಿಸೋದು ಅದರ ಮೂಲಕವೇ ಅಲ್ವಾ, ನೀರಿನ ಮೂಲಕವೇ. ಎಲ್ಲರೂ ತೃಪ್ತಿಯನ್ನು ಹೊಂದುತ್ತಾರೆ. ಅನ್ಯೇ ಚ ದೇವಾ ಮುನಯಃ ಪ್ರೇತಾನಿ ಪಿತೃಭಿಃ ಸಹ ತರ್ಪಿತಾಸ್ತೃಪ್ತಿಮಾಯಾಂತಿ ತ್ರಿಷು ಲೋಕೇಶು ಸರ್ವತಃ. ಉಳಿದ ಎಲ್ಲ ದೇವತೆಗಳು, ಮುನಿಗಳು, ಪ್ರೇತಗಳು, ಪಿತೃಗಳು ಎಲ್ಲರೂ ಕೂಡ ಗಂಗಾ ನದಿಯ ಜಲದಿಂದ ತೃಪ್ತರಾಗುತ್ತಾರೆ. ಯಥಾ ಸೂರ್ಯಾಂಶು ನಿಷ್ಟಪ್ತಂ ಗಾಂಗೇಯಂ ಪಿಬತೆ ಜಲಂ ಗವಾಂ ನಿಹಾರ ನಿರ್ವೃತ್ತಾತ್ ಯಾವಕಾತ್ ತದ್ವಿಶಿಷ್ಯತೆ. ಯಥಾ ಸೂರ್ಯಾಂಶು ನಿಷ್ಟಪ್ತಂ, ಸೂರ್ಯನ ಬೆಳಕು, ಸೂರ್ಯನ ಬಿಸಿಲು ಗಂಗೆಯ ನೀರನ್ನು ಕುಡಿಯುತ್ತೆ. ಹಾಗೆ ನಿಹಾರ ನಿರ್ವೃತ್ತಿ ಬೆಳ್ಳಂಬೆಳಗ್ಗೆ ಇಬ್ಬನಿಯಾಗಿ ಕೊಡುತ್ತೆ. ಅದರಿಂದಾಗಿ ಸೂರ್ಯನಿಗೆ ನಿಶಾಕರ ಅಂತ ಕೂಡ ಹೆಸರು. ಈ ತರಹ ಸೂರ್ಯನ ಬೆಳಕನ್ನೇ ತಂಪು ಮಾಡುವ ಒಂದು ಶಕ್ತಿ ಗಂಗೆಗಿದೆ. ಇಂದು ರತತಹತ್ರಂತು ಚರೇದ್ಯಕ್ಕಾಯ ಶೋಧನಂ ಪಿಬೇದ್ಯಶ್ಚಾಪಿ ಗಂಗಾಂಬಃ ಸಮೋ ಸ್ಯಾತಾಂ ನವಾ ಸಮೌ. ಕೃಚ್ಛ್ರ ಅಂತ ಕರೀತಾರೆ, ಚಾಂದ್ರಾಯಣ ವ್ರತ ಅಂತ. ಚಂದ್ರನ ಬೆಳವಣಿಗೆಯನ್ನ ಅವಲಂಬಿಸಿದ ವ್ರತವನ್ನ ಚಾಂದ್ರಾಯಣ ವ್ರತ ಅಂತ. ಕ್ರಮೇಣ ಬಿದಿಗೆಯಿಂದ ಹುಣ್ಣಿಮೆಯವರೆಗೆ, ಹುಣ್ಣಿಮೆಯಿಂದ ಪಾಡ್ಯದಿಂದ ಮತ್ತೆ ತುತ್ತುಗಳನ್ನು ಕಡಿಮೆ ಮಾಡಿಕೊಳ್ತಾ ಬರೋದು, ಮತ್ತೆ ಜಾಸ್ತಿ ಮಾಡೋದು, ಇದನ್ನು ಚಾಂದ್ರಾಯಣ ವ್ರತ ಅಂತ. ಈ ವ್ರತಗಳಿಗೆಲ್ಲ ಒಂದು ಸಮೂಹ ನಾಮ ಇದೆ. ಕೃಚ್ಛ್ರ ಅಂತ, ತಪ್ತ ಕೃಚ್ಛ್ರ ಅಂತ ಇದೆ, ಪಾನ ಕೃಚ್ಛ್ರ ಅಂತ ಇದೆ, ಆಯ್ತೆ. ಹಾಗೆ ಚಾಂದ್ರಾಯಣ ಕೃಚ್ಛ್ರ ಅಂತ. ಚಂದ್ರನ ಗತಿಯನ್ನ ಅವಲಂಬಿಸಿಕೊಂಡು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ ತುತ್ತು, ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಏನು ಮಾಡಿದ್ರೂ 15ಕ್ಕಿಂತ ಮೇಲ್ಗಡೆ ಆಗಲ್ಲ. ಈ ಚಾಂದ್ರಾಯಣ ವ್ರತವನ್ನ ಮಾಡಿದವ ಶುದ್ಧನಾಗ್ತಾನೆ. ಅವನಿಗೆ ಸಮನಾಗಿ ಗಂಗೆಯಲ್ಲಿ ಒಮ್ಮೆ ಮುಳುಗಿದವನೂ ಶುದ್ಧನಾಗ್ತಾನೆ. ದೇವರ ಪಾದೋದಕ ಅಂತ ಚಿಂತಿಸಿದಾಗ ಆಗುವ ಫಲ ಇದು. ತಿಷ್ಠೇದ್ಯುಗತಹತ್ರಂತು ಪದೇನೈಕೇನ ಯಪ್ಪುಮಾನ್ ಏಕಾಹಂ ವಾತ ಗಂಗಾಯಾಂ ಸಮೋ ಸ್ಯಾತಾಂ ನವಾ ಸಮೌ. 1000 ಯುಗಗಳ ಕಾಲ ಒಂದೇ ಕಾಲಿನಿಂದ ತಪಸ್ಸು ಮಾಡೋದು ಒಂದೇ, ಒಂದು ಬೆಳಗ್ಗೆ ಗಂಗೆಯಲ್ಲಿ ಸ್ನಾನ ಮಾಡೋದು ಒಂದೇ. ಇದಕ್ಕೊಂದು ಅರ್ಥವಾದ ಅಲ್ಲದೆ ಇನ್ನೊಂದು ವಿಶಿಷ್ಟ ಅಂಶ ಇದೆ. ಹಿರಣ್ಯಕಶಿಪು ಮೊದಲಾದವರು ಅಥವಾ ಬೇರೆ ಅನೇಕ ಅಸುರರು, ರಾವಣ ಮೊದಲಾದವರು ಶಿವಪ್ರೀತ್ಯರ್ಥವಾಗಿ ತಪಸ್ಸು ಮಾಡಿದ್ರು. ಏನ್ ಮಾಡಿದ್ರು? ಶಿವಪ್ರೀತ್ಯರ್ಥವಾಗಿ ತಪಸ್ಸು ಮಾಡಿದ್ರು. ಆ ತಪಸ್ಸು ಏನಿದೆ, ಗಂಗೆಯಲ್ಲಿ ಮುಳುಗಿದಾಗ ಏನೊಂದು ಅನುಸಂಧಾನ ಬರುತ್ತೆ, ಅದನ್ನು ತಂದುಕೊಡೋದೇ ಇಲ್ಲ ಆ ತಪಸ್ಸು.
ಗಂಗೆಯಲ್ಲಿ ಮುಳುಗುವಾಗ ದೇವರ ಅಡಿಗಳನ್ನು ತೊಳೆದ ನೀರಿನಲ್ಲಿ ನಾವು ಸ್ನಾನ ಮಾಡುತ್ತೇವೆ ಅಂತ. ಅವರಿಗೆ ಅದಿರೋದೇ ಇಲ್ಲ. ದೇವರ ದ್ವೇಷಿಗಳಾಗಿ ಸದಾಶಿವನನ್ನು ಕುರಿತು ತಪಸ್ಸು ಮಾಡಿ ಬಲ ಪಡೆದುಕೊಂಡು ದೇವರಿಗೆ ವಿರುದ್ಧವಾಗಿ ಸಾಗಬೇಕು ಅಂತ ಇರುತ್ತೆ ಮನಸ್ಸಿನಲ್ಲಿ. ಅಂಥವರನ್ನ ಕುರಿತು ಹೇಳಿದ್ದು, 1,000 ಯುಗ ಒಂಟಿ ಕಾರಿನಲ್ಲಿ ನಿಂತು ತಪಸ್ಸು ಮಾಡೋದು ಒಂದೇ, ಗಂಗೆಯಲ್ಲಿ ವಿಷ್ಣುಪಾದೋದಕ ಅಂತ 1 ದಿವಸ ಸ್ನಾನ ಮಾಡೋದು ಒಂದೇ ಅಂತ. ಲಂಬೆ ದವಾಕ್ಷಿರಾಯಸ್ತು, ಹಾಗೆ ಅವಾಗೆಲ್ಲ ಕಾಲು ಮೇಲೆ ಜೋತು ಬೀಳಿಸಿಕೊಂಡು ಮಾಡ್ಕೊಳ್ತಾ ಇದ್ರು. ಹೆಂಗ್ ಜೋತ್ ಬೀಳ್ತಾ ಇದ್ರು ಅಂತ ನನಗೆ ಇನ್ನೂ ಆಶ್ಚರ್ಯ. ತಲೆಕೆಳಕಾಗಿ ತಪಸ್ಸು ಮಾಡೋದು. ಯಾರು ಅವ್ರನ್ನ ಕಟ್ತಾ ಇದ್ರು, ಅಥವಾ ಹೆಂಗೆ ಕೆಳಗಡೆ ಇಳಿತಾ ಇದ್ರು, ಅಥವಾ ಅವ್ರನ್ನ ಎತ್ತಲಿಕ್ಕೆ ಜನ ಇರ್ತಿದ್ರ, ಅಥವಾ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರ, ನಮ್ಗೆ ಗೊತ್ತಿಲ್ಲ. ತಲೆಕೆಳಕಾಗಿ ತಪಸ್ಸು ಮಾಡೋದು. ಅವರಿಗಿಂತಲೂ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಾಕು. ಅಗ್ನೌ ಪ್ರಾಸ್ತಂ ಪ್ರದೂಯೇತ ಯಥಾ ತೂಲಂ ದ್ವಿಜೋತ್ತಮ ತಥಾ ಗಂಗಾವಗಾಢಸ್ಯ ಸರ್ವ ಪಾಪಂ ವಿದೂಯತೆ. ಅಗ್ನಿಯಲ್ಲಿ ಹಾಕಿದ ಹತ್ತಿ ಉರಿದುರಿಯುವ ಹಾಗೆ ಗಂಗೆಯಲ್ಲಿ ಮುಳುಗಿದವನ ಎಲ್ಲ ಪಾಪಗಳು ಕಣ್ಮರೆಯಾಗ್ತದೆ. ದುಃಖದಿಂದ ನಾಶವಾದ ಮನಸ್ಸಿರುವ ಜೀವರಿಗೆ ಏಕೈಕ ಗತಿ ಎಂದರೆ ಅದು ಗಂಗೆ. ಭವಂತಿ ನಿರ್ವಿಚಾಸ್ತರ್ಪ ಯಥಾ ತಾರ್ಕ್ಷಸ್ಯ ದರ್ಶನಾತ್ ಗಂಗಾಯ ದರ್ಶನಾತ್ ಸದ್ಯ ಪಾಪಾನಿ ವಿವಿಧಾನಿ ಚ. ಗರುಡನನ್ನು ನೋಡಿದೊಡನೆ ಸರ್ಪಗಳು ತಮ್ಮ ವಿಷವನ್ನು ಕಳೆದುಕೊಳ್ಳುವ ಹಾಗೆ ಗಂಗೆಯನ್ನು ನೋಡಿದೊಡನೆ ಪಾಪಗಳು ಶಕ್ತಿಯನ್ನು ಕಳ್ಕೊಳ್ತಾವೆ. ಯಾರು ಅಪ್ರತಿಷ್ಠರೋ, ಯಾರಿಗೆ ನೆಲೆ ಇಲ್ಲವೋ, ಯಾರು ಅಧರ್ಮದಲ್ಲಿ ಇರ್ತಾರೋ ಅವರು ಗಂಗೆಯನ್ನ ನೋಡಿದಾಗ ಭಕ್ತಿ ಮೂಡಿದರೆ ಅವರು ಧಾರ್ಮಿಕರಾಗಿ ಹೋಗ್ತಾರೆ. ನರಕದಲ್ಲಿ ಬೀಳುವವರಿಗೆ ಗಂಗೆಯೇ ಆತಾರೆ, ಬೀಳಬಾರದು ಅಂತ ಅವ್ರಿಗಿದ್ರೆ. ವಿನಯಾಚಾರಹೀನಾಶ್ಚಾಪ್ಯ ಶಿವಾಶ್ಚ ನರಾಧಮಾಃ ನ ಭವಂತ್ಯ ಶಿವಾ ವಿಪ್ರಾಃ ಯೇ ವೈ ಗಂಗಾಮುಪಾಶ್ರಿತಾಃ. ವಿನಯ ಇಲ್ಲ, ಆಚಾರ ಇಲ್ಲ, ಅಮಂಗಳರಾಗಿದ್ದಾರೆ ನರಾಧಮರು. ಅಂಥವರೆಲ್ಲ ಅಶಿವಾಹ ವಿಪ್ರಾಹ ಭವಂತಿ, ಅಮಂಗಳರು. ಗಂಗೆಯನ್ನ ಆಶ್ರಯಿಸಿದರೆ ಆ ಬ್ರಾಹ್ಮಣರು ಅಶಿವರಾಗೋದಿಲ್ಲ. ಗಂಗಾಜಲ ಅಂತನ್ನೋದು ಹೇಗೆ ಅಂದರೆ, ಉಪಾಸತೆ ಯಥಾ ಬಾಲಾಹ ಮಾತರಂ ಕ್ಷುಧಯಾರ್ಧಿತಾಹ. ಹಸಿದ ಮಕ್ಕಳು ತಾಯಿಯನ್ನ ಆಸರೆ ಬೇಡುವ ಹಾಗೆ ಗಂಗೆಯನ್ನ ಆಶ್ರಯಿಸ್ತಾರೆ. ಹೀಗೆ ಗಂಗೆ ಅಂತನ್ನೋದು ಅಷ್ಟು ಪಾವನ. ಸಪ್ತಾವರಾನ್ ಸಪ್ತಪರಾನ್, ಗಂಗೆಯಲ್ಲಿ ಮುಳುಗಿದರೆ 7 ತಲೆಮಾರು ಉದ್ಧಾರ ಆಗತ್ತೆ. ಗಂಗೆಯನ್ನ ಅನುಸಂಧಾನ ಮಾಡಿದರೆ ಸಾಯಂ ಪ್ರಾತಃ ಸ್ಮರೇತ್ ಗಂಗಾಂ ನಿತ್ಯಂ ಸ್ನಾನೇತ್ ಕೀರ್ತಯೇತ್. ಬೆಳಗ್ಗೆ ಸಂಜೆ ಸ್ನಾನ ಮಾಡುವಾಗ ಗಂಗೆಯನ್ನು ನೆನಪಿಸ್ಕೊಳ್ಬೇಕಂತೆ. ತರ್ಪಣ ದೇವತೆಗಳಿಗೆ ಪಿತೃದೇವತೆಗಳಿಗೆ ತರ್ಪಣ ಕೊಡುವಾಗ ಮರಣದಲ್ಲಿ ಗಂಗೆಯನ್ನು ಸ್ಮರಣೆ ಮಾಡಬೇಕು. ಜನ್ಮ ಸಾಫಲ್ಯ ಆಗಬೇಕು ಅಂತಂದ್ರೆ ಗಂಗೆಯಲ್ಲಿ ಪಿತೃದೇವತೆಗಳಿಗೆ ಪೂಜಿಸಬೇಕು. ಅದರಿಂದ ಗಗನಾದ್ಗಾಂ ಪತಂ ತೀಂ ತಾಂ ಮಹಾಪುಣ್ಯಾಂ ಮಹೇಶ್ವರ ದಧಾರ ಶಿರಸಾ ದೇವೀಂ ತಾಮೇವ ದಿವಿ ದೇವತಾ. ಆಗಸದಿಂದ ಗಾಂ ಭೂಮಿಗೆ ಪತಂತೀಂ ಇಳಿಯುವ ಆ ಪುಣ್ಯಳಾದ ದೇವಿಯನ್ನ ತಲೆಯಿಂದ ಹೊತ್ತಿರ್ತಾಳೆ
ಹೊತ್ತಿದ್ದ ಸದಾಶಿವ. ಅಂತಹ ಪವಿತ್ರವಾದ ಗಂಗೆ, ಅದರ ಗಂಗೆಯ ಮೇಲೆ ಹಾದ ಗಾಳಿಯೂ ಕೂಡ ಪವಿತ್ರ. ಅಂಧಾನ್ ಜಡಾನ್ ದ್ರವ್ಯ ಹೀನಾಂಶ್ಚ ಗಂಗಾ ಪಯಸ್ವಿನಿ ಬೃಹತಿ ವಿಶ್ವರೂಪ ದೇವೈಶ್ಚೇಂದ್ರೈರ್ಮುನಿಭಿರ್ದಾನವೈಶ್ಚ ನಿಷೇವಿತಾ ತರ್ವಕಾಮೈರ್ಯುನಕ್ತಿ. ಎಲ್ಲರಿಗೂ ಅವರವರ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಇರುವ ಏಕೈಕ ಜಾಗ ಅಂತಂದ್ರೆ ಅದು ಗಂಗೆ. ಆ ತರಹದ ಗಂಗೆ ಅಷ್ಟು ಪವಿತ್ರಳಾದವಳು. ಗಂಗೆಯನ್ನ ನಾವು ಅಷ್ಟು ನೆನಪಿಸಿಕೊಳ್ಳಬೇಕು. ಗಂಗೆ ಯಾವತ್ತಿದ್ರೂ ಜ್ಞಾನಿಗಳಿಗೆ ಆಸರೆ, ಸಾಧಕರಿಗೆ ಆಸರೆ, ಸಿದ್ಧರಿಗೆ ಆಸರೆ. ಇತಿ ಪರಮಗುಣಾನ್ ಅನೇಕ ಭೇದಾನ್ ಶಿಲರತಯೇ ತ್ರಿಪಥಾಶ್ರಯಾನುರೂಪಾನ್ ಬಹುವಿಧಮನುಗಮ್ಯ ತಸ್ಯ ರೂಪಾನ್ ಗಗನತಲಂ ದ್ಯುತಿಮಾನ್ ವಿವೇಚ ಸಿದ್ಧ. ಈ ರೀತಿ ಆ ಉಂಚಶಿರದಲ್ಲಿ ರತನಾದ ಬ್ರಾಹ್ಮಣನಿಗೆ ಊರೆಲ್ಲ ತಿರ್ಕೊಂಡು ಬರ್ತಾ ಇದ್ದ ಆ ಸಂಚಾರಿಯಾಗಿರುವ ಬ್ರಾಹ್ಮಣ ಏನು ಹೇಳಿದ, ಸಿದ್ಧ ಅವನು ನುಡಿದ. ಅದನ್ನ ಕೇಳಿ ಆ ಶಿಲೋಂಚ ವೃತ್ತಿ ಮಾಡ್ತಾ ಇದ್ನಲ್ಲ ಆ ಬ್ರಾಹ್ಮಣ ಗಂಗೆಯನ್ನ ಹೋಗಿ ಸ್ನಾನ ಮಾಡಿದ. ತಸ್ಮಾತ್ ತ್ವಮಪಿ ಕೌಂತೇಯ ಭಕ್ತ್ಯಾ ಪರಮಯಾಯುತಃ ಗಂಗಾಂ ಅಭ್ಯೇತ್ಯ ಸತತಂ ಪ್ರಾಪ್ಸ್ಯಸೆ ಸಿದ್ಧಿಮುತ್ತಮಾಂ. ಅದರಿಂದ ಕೌಂತೇಯ ಪರಮಭಕ್ತಿಯಿಂದ ಕೂಡಿ ಗಂಗೆಯನ್ನು ಸೇರು, ಸಿದ್ಧಿಯನ್ನು ಹೊಂದುತ್ತೀಯಾ. ಇದನ್ನು ಕೇಳಿ ಯುಧಿಷ್ಠಿರನಿಗೆ ಬಹಳ ಪ್ರೀತಿ ಆಯ್ತಂತೆ. ಇತಿಹಾಸಮಿಮಂ ಪುಣ್ಯಂ ಶೃಣುಯಾಚ್ಚ ಪಠೇತವಾ ಗಂಗಾಯಾಸ್ತವ ಸಂಯುಕ್ತಂ ಸಮುಚ್ಚೇದ್ವ್ಯಾಧಿ ಕಿಲ್ಬಿಷೈ. ಈ ಪವಿತ್ರವಾದ ಇತಿಹಾಸವನ್ನ ಯಾರು ಕೇಳ್ತಾರೆ, ಹೇಳ್ತಾರೆ, ಗಂಗೆಯ ಸ್ತೋತ್ರವನ್ನ ಯಾರು ಮಾಡ್ತಾರೆ, ಅವರು ಪಾಪದಿಂದ ವ್ಯಾಧಿಯಿಂದ ಬಿಡುಗಡೆಗೊಳ್ಳುತ್ತಾರೆ ಅನ್ನುವಲ್ಲಿಗೆ 32. ಯುಧಿಷ್ಠಿರ ಕೇ ಸಂಪೂಜ್ಯಾಸ್ತ್ರಿಲೋಕ್ಯೇಸ್ಮಿನ್ ಮಾನವಾ ಭರತರ್ಚಭ ವಿಸ್ತರೇಣ ತದಾ ಚಕ್ಷ್ವ ನಹಿ ತೃಪ್ಯಾಮಿ ಕಥ್ಯತಾಂ. ಯುಧಿಷ್ಠಿರ ಕೇಳ್ತಾನೆ, 3 ಲೋಕದಲ್ಲಿ ಯಾರನ್ನ ಪೂಜಿಸಬೇಕು, ವಿಸ್ತಾರವಾಗಿ ಹೇಳು, ಯಾರನ್ನ ಗೌರವಿಸಬೇಕು. ಯಾಕೆ ಅಂದರೆ ನಮಗೆ ಶಾಲು ಹೊದಿಸಿದರೆ ನಮಗೆ ಸನ್ಮಾನ, ಶಾಲಿಗೆ ಅವಮಾನವಾಗುವಂತೆ ಬದುಕಬಾರದಲ್ಲ. ಅದರಿಂದ ಸನ್ಮಾನೀಯರು ಯಾರು ಅಂತ ಹೇಳಿ. ಅತ್ರಾಪ್ಯುದಾಹರಂತಿ ಮಂ ಇತಿಹಾಸಂ ಪುರಾತನಂ. ಅದಕ್ಕೆ ಭೀಷ್ಮರು ಹೇಳಿದ್ರು, ಇಲ್ಲಿ ಒಂದು ಇತಿಹಾಸವನ್ನ ಹೇಳ್ತೇನೆ ಕೇಳಿ. ನಾರದ ಹಾಗೂ ಕೃಷ್ಣರ ಸಂವಾದ. ನಾರದರು ಒಮ್ಮೆ ಕೃಷ್ಣನ ಸನ್ನಿಧಾನದಲ್ಲಿ ಕೈಮುಗಿದು ಕುಳಿತಿದ್ದಾಗ ಶ್ರೀಕೃಷ್ಣ ಅವರನ್ನ ಲೋಕಶಿಕ್ಷಣಾರ್ಥವಾಗಿ ಕೇಳಿದ, ಭಗವನ್ ಕಾನ್ನಮಸ್ಯಸಿ. ಅಲ್ಲಪ್ಪ, ನನಗೆ ನಮಸ್ಕಾರ ಮಾಡ್ತಾ ಇದ್ದಿ, ಇನ್ನು ಯಾರ್ಯಾರಿಗೆ ಹಾಗೆ ನಮಸ್ಕಾರ ಮಾಡ್ತಿ ಅಂತ ಕೇಳದ್ನಂತೆ ಕೃಷ್ಣ. ಬಹುಮಾನ ಪರಕ್ಕೇಶು ಭವತೋ ಯನ್ನಮಸ್ಯಸಿ. ನಮಸ್ಕಾರ ಮಾಡಬೇಕಾದ್ರೆ ಅವರಲ್ಲಿ ಬಹಳ ಆದರ ಇರಬೇಕು. ಆದರ ಇದ್ರೆ ನಮಸ್ಕಾರ ಮಾಡ್ಲಿಕ್ಕಾಗತ್ತೆ. ಯಾವ ಆದರ ನಿನಗಿದೆ, ಯಾರಲ್ಲಿ ಆದರ ಇಡ್ತಿ? ಶಕ್ಯಂ ಚೇತ್ ಶ್ರೋತುಮಿಚ್ಛಾಮಿ ಬ್ರೂಹಿ ತದ್ಧರ್ಮ ವಿತ್ತಮ. ಶಕ್ಯಂ ಚೇತ್, ನಾನು ಕೇಳಲಿಕ್ಕೆ ಯೋಗ್ಯತೆ ಇದ್ರೆ ಹೇಳಿ, ನಾನು ಕೇಳ್ತೀನಿ ಅಂತೆ ದೇವರು. ನೋಡಿ, ದೇವರಿಗೆ ಆ ವಿನಯ ನಮ್ಗೆ ಕಲಿಸೋದು. ಒಂದು ಪ್ರಶ್ನೆ ಮಾಡಬೇಕಾದ್ರೆ ವಿನಯದಿಂದ ಮಾಡಿ. ಯಾಕೆಂದ್ರೆ ಪ್ರಶ್ನೆಗೆ ಉತ್ತರ ಗೊತ್ತಾಗ್ಬಿಡತ್ತೆ ಅಂತಲ್ಲ, ಒಂದು ತಾಳ್ಮೆಯನ್ನು ಕಲಿಸುತ್ತೆ. ತಾಳ್ಮೆ ಬಹಳ ಬೇಕು. ಈ ಕೂಡಲೇ ಉತ್ತರ ಸಿಕ್ಬಿಡ್ಬೇಕು ಅಂತಲ್ಲ, ಯಾವತ್ತೋ ಉತ್ತರ ಸಿಗಬಹುದು.
ಶೃಣು ಗೋವಿಂದಯಾನೇ ತಾನ್ ಪೂಜಯಾಮ್ಯರಿಮರ್ದನ ತತ್ವನ್ಯ ಕಪ್ಪು ಮಾನ್ ಲೋಕೆ ಶ್ರೋತುಮೇತದಿಹಾರ್ಹತಿ. ಗೋವಿಂದ, ಯಾರನ್ನ ಪೂಜಿಸ್ತೇನೆ ಅಂತ ಹೇಳ್ತೇನೆ ಕೇಳು. ನೀನಲ್ದೆ ಬೇರೆ ಯಾರಿಗೆ ಹೇಳಬೇಕು? ವರುಣಂ ವಾಯುಮಾದಿತ್ಯಂ ಪರ್ಜನ್ಯಂ ಜಾತವೇದತಂ ಸ್ಥಾಣುಂ ಸ್ಕಂದಂ ಮಹಾಲಕ್ಷ್ಮೀಂ ವಿಷ್ಣುಂ ಬ್ರಹ್ಮಾಣಮೇವ ಚ ವಾಚಸ್ಪತಿಂ ಚಂದ್ರಮತಮಾಪಪೃಥಿವೀಂ ತಥೈವ ಚ ಸತತಂ ಯೇ ನಮಸ್ಯಂತಿ ತಾನ್ ನಮಸ್ಯಾಮ್ಯಹಂ ಪ್ರಭೋ. ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ವರುಣನಿಗೆ, ವಾಯುವಿಗೆ, ಆದಿತ್ಯನಿಗೆ, ಪರ್ಜನ್ಯನಿಗೆ, ಅಗ್ನಿಗೆ, ಸೂರ್ಯನಿಗೆ, ಇದು ಸ್ಥಾಣುಂ ಶಿವನಿಗೆ, ಸ್ಕಂದನಿಗೆ, ಮಹಾಲಕ್ಷ್ಮಿಗೆ, ವಿಷ್ಣುವಿಗೆ, ಬ್ರಹ್ಮನಿಗೆ, ವಾಚಸ್ಪತಿಂ ಅಂದರೆ ಬೃಹಸ್ಪತಿಗೆ, ಚಂದ್ರನಿಗೆ, ಅಭಿಮಾನಿ ದೇವತೆಗಳಿಗೆ, ಪೃಥ್ವ್ಯಭಿಮಾನಿ ದೇವತೆಗಳಿಗೆ ಯಾರು ನಮಸ್ಕಾರ ಮಾಡ್ತಾರೋ ಅವರು ನಮಸ್ಕಾರ ಮಾಡಲು ಯೋಗ್ಯರು. ಏನ್ ಹಾಗಂದ್ರೆ ನೀರನ್ನು ಕೊಳೆ ಮಾಡದೆ ಹೋದರೆ ವರುಣನಿಗೆ ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ. ಗಾಳಿಯಲ್ಲಿ ಕೆಟ್ಟದ್ದನ್ನು ಹರಡದೆ ಹೋದರೆ ಗಾಳಿಯನ್ನು ಗೌರವಿಸ್ತಾರೆ ಅಂತ ಅರ್ಥ. ಸೂರ್ಯನಿಗೆ ಅವಮಾನ ಮಾಡದೆ ಹೋದರೆ ಸೂರ್ಯನನ್ನು ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ. ಸೂರ್ಯನಿಗೆ ಯಾರೇ ಅವಮಾನ ಮಾಡ್ತಾರೆ ಅಂದ್ರೆ, ಅಲ್ಲಿ ಬಂದಿದ್ವಲ್ಲ ಒಬ್ರು ಅವಿವೇಕಿ ಕೇಳ್ತಾ ಇದ್ದ, ನಮ್ಮ ಧರ್ಮಗ್ರಂಥ ಶ್ರೇಷ್ಠ, ಬೆಳಕಿಲ್ಲದಾಗ ಚಂದ್ರ ಬೆಳಕು ಕೊಡ್ತಾನೆ, ಸೂರ್ಯಂದೇನ್ರಿ ಅವಿವೇಕಿ, ಬೆಳಗ್ಗೆ ಬಂದು ಬೆಳಕು ಕೊಡ್ತಾನೆ, ಅವನದೇನು ಪ್ರಯೋಜನ ಅಂತ. ಈ ತರ ಆಯ್ತಾ? ಸೂರ್ಯನ ಬಗ್ಗೆ ಹೀಗೇನೇನೋ ಕಲ್ಪನೆಗಳು. ಪರ್ಜನ್ಯಂ, ಮಳೆ ಸುರಿಸುವ ಇಂದ್ರ, ಅವನಿಗೆ ಗೌರವಿಸಬೇಕು. ಸ್ಥಾಣು ಅಂದ್ರೆ ಶಿವ, ಸ್ಕಂದ ಅಂದ್ರೆ ಷಣ್ಮುಖ, ಮಹಾಲಕ್ಷ್ಮಿ, ವಿಷ್ಣು, ಬ್ರಹ್ಮ, ವಾಚಸ್ಪತಿ, ಚಂದ್ರ, ಅಭಿಮಾನಿ ದೇವತೆಗಳು ನೀರು ಕೊಳೆ ಮಾಡದೆ ಹೋದರೆ, ಭೂಮಿಯನ್ನ ಅನವಶ್ಯಕವಾಗಿ ಸೀಳಿ ಬಗೆದು ಮಾಡದೆ ಹೋದರೆ ಭೂಮಿಗೆ ಗೌರವ ಕೊಟ್ಟ ಹಾಗೆ. ಅನವಶ್ಯಕವಾಗಿ ಈ ತರಹ ಯಾರು ಗೌರವಿಸ್ತಾರೆ ಅವ್ರಿಗೆ ನಾನು ನಮಸ್ಕರಿಸ್ತೇನೆ. ನಾರದರು ಹೇಳ್ತಾ ಇರೋದು ಅವ್ರಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಲಿಕ್ಕೆ ಯೋಗ್ಯತೆ ಏನು ಅಂದ್ರೆ, ಜಲ ಕಾಲುಷ್ಯ ಮಾಡಬಾರದು, ವಾಯು ಕಾಲುಷ್ಯ ಇರಬಾರದು. ನಥಿಂಗ್ ಈಸ್ ಟು ಬಿ ಕಂಟಾಮಿನೇಟೆಡ್. ನಾನ್ ಕಂಟಾಮಿನೇಟರ್ ಈಸ್ ಸಲ್ಯೂಟಬಲ್ ಆರ್ ಲಾಡಿಬಲ್. ಯಾರನ್ನ ಸ್ತೋತ್ರ ಮಾಡಬೇಕು ಅಂತಂದ್ರೆ, ಯಾರಿಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ, ಯಾರು ಇದನ್ನ ಅಶುದ್ಧಿ ಮಾಡೋದಿಲ್ವೋ ಅವ್ರಿಗೆ ನಮಸ್ಕಾರ ಮಾಡಬೇಕು. ತಪೋಧನಾನ್ ವೇದ ವಿಧ ನಿತ್ಯಂ ವೇದ ಪರಾಯಣಾನ್ ಮಹಾರ್ಹಾನ್ ವೃಷ್ಟಿಶಾರ್ದೂಲ ಸದಾ ಸಂಪೂಜಯಾಮ್ಯಹಂ. ತಪೋಧನರು ಯಾರಿದ್ದಾರೆ? ಯಾರು ವೇದವೇತ್ತರಿದ್ದಾರೆ, ಯಾರು ವೇದದಲ್ಲಿ ಅರ್ಥಾನುಸಂಧಾನದಲ್ಲಿ ರತರಾಗಿರ್ತಾರೆ, ಅವ್ರನ್ನ ನಾನು ಪೂಜಿಸ್ತೇನೆ. ವಸ್ತುತಃ ನಾರದರಿಗಿಂತ ಮೇಲ್ಗಡೆ ಇರುವವರು ಬ್ರಹ್ಮದೇವರು ಮಾತ್ರ, ಅಥವಾ ಅವರು ಈ ಒಂದು ಕಕ್ಷೆಯಲ್ಲಿ ಬರ್ತಾರೆ. ಆ ಕಕ್ಷೆಯಿಂದ ಮೇಲೆ ಎಲ್ಲರೂ ಕೂಡ ಅವರು ಪೂಜ್ಯರು. ಆದರೆ ನಮಗೆ ಹೇಳೋ ಉದ್ದೇಶ ಏನು ಅಂದ್ರೆ, ನಾವು ಇಂಥವ್ರನ್ನ ಪೂಜಿಸಬೇಕು ಅಂತ. ಅಭುಕ್ತ್ವಾ ದೇವ ಕಾರ್ಯಾಣಿ ಯೇ ಕುರುವಂತ್ಯ ವಿಕಥನಾಃ ಸಂತುಷ್ಟ್ಯಾಥ ಸಮಾಯುಕ್ತಾಃ ತಾನ್ನಮಸ್ಯಾಮ್ಯಹಂ ವಿಭೋ. ಉಣ್ಣದೇ ದೇವ ಕಾರ್ಯವನ್ನ ಯಾರು ಮಾಡ್ತಾರೆ, ಯಾರು ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ, ಯಾರಿಗೆ ತೃಪ್ತಿ ಇರುತ್ತೆ ಅವರು ನಮಸ್ಕರಿಸಬೇಕು. ಸಮ್ಯಕ್ ದದಾತಿ ಯೇ ಚೇಷ್ಟಾನ್ ಕ್ಷಾಂತಾನ್ ದಾಂತಾನ್ ಜಿತೇಂದ್ರಿಯಾ ಸಸ್ಯಂ ಧನಂ ಕ್ಷಿತಿಂ ಗಾಂಚ ತಾನ್ ನಮಸ್ಯಾಮಿ ಯಾದವ. ಸಮ್ಯಕ್ ದದಾತಿ ಚ ಯೇ ಚ ಇಷ್ಟಾನ್, ಇಷ್ಟರಾದವರಿಗೆ ಚೆನ್ನಾಗಿ ಕೊಡುವವ, ಅಥವಾ ಯಾರು ಕ್ಷಮಾಶೀಲರೋ,
ಯಾರು ಇಂದ್ರಿಯ ನಿಗ್ರಹಶೀಲರೋ, ಯಾರು ಸಸ್ಯವನ್ನ, ಹಣವನ್ನ, ಭೂಮಿಯನ್ನ, ಗೋವನ್ನ ನಮಸ್ಕಾರ ಮಾಡ್ತಾರೋ ಅವ್ರಿಗೆ ನಮಸ್ಕಾರ ಮಾಡುತ್ತೇನೆ. ಯೇ ವೈ ತಪಸಿ ವರ್ತಂತೆ ವನೇ ಮೂಲ ಫಲಾಚನಾ ಅಸಂಚಯ ಕ್ರಿಯಾವಂತಹ ತಾನ್ನಮಸ್ಯಾಮ್ಯಹಂ ವಿಭೋ. ಯಾರು ದುರಾಸೆಯಿಂದ ಗುಡ್ಡೆ ಹಾಕಿಕೊಳ್ಳೋದಿಲ್ವೋ, ಇದೂ ಬೇಕು ಅದೂ ಬೇಕು ಅದೂ ಬೇಕು ಅಂತ ಅವ್ರಿಗೆ ನಮಸ್ಕಾರ ಹಾಕ್ತೇನೆ ನಾನು. ಯೇ ಭೃತ್ಯ ಭರಣೇ ತಕ್ತಾ ಸತತಂ ಚಾತಿಥಿವ್ರತಾ ಭುಂಜತೆ ದೇವಶೇಷಾಣಿ ತಾನ್ನಮಸ್ಯಾಮಿ ಯಾದವ. ಸಂಬಳಕ್ಕೆ ಇದ್ದವರಿಗೆ ಸಂಬಳ ಯಾರು ಚೆನ್ನಾಗಿ ಕೊಡ್ತಾರೆ, ಯಾರು ಅತಿಥಿಗಳನ್ನು ಪೂಜಿಸುತ್ತಾರೆ, ಯಾರು ದೇವತೆಗಳಿಗೆ ನೈವೇದ್ಯ ಮಾಡಿದ ಮೇಲೆ ಉಣ್ಣುತ್ತಾರೆ ಅವ್ರಿಗೆ ನಮಸ್ಕಾರ. ಯೋ ವೇದಂ ಪ್ರಾಪ್ಯ ದುರ್ಧರ್ಷಂ ಯುವಾನೋ ಬ್ರಹ್ಮವಾದಿನಃ ಯಾ ಜನಾಧ್ಯಾಪನೈರ್ಯುಕ್ತಾ ನಿತ್ಯಂ ತಾನ್ ಪೂಜಯಾಮ್ಯಹಂ. ಯಾರು ವೇದವನ್ನು ಹೊಂದಿ ಯಾಜನ ಹಾಗೂ ಅಧ್ಯಾಪನದಲ್ಲಿ ತೊಡಗಿರ್ತಾರೆ ಅವರಿಗೆ ನಮಸ್ಕಾರ. ಪ್ರತನ್ನ ಹೃದಯಾಯೇ ಚ ಬ್ರಹ್ಮಣ್ಯಾ ಸತ್ಯಸಂಗರಾಃ ಓಢಾರೋ ಹವ್ಯಕವ್ಯಾನಾಂ ತಾನ್ನಮಸ್ಯಾಮಿ ಯಾದವ. ಪ್ರಸನ್ನರಾಗಿ ಶ್ರಾದ್ದ ಮಾಡುವವರು, ಪ್ರಸನ್ನರಾಗಿ ಹೋಮ ಮಾಡುವವರು, ಪ್ರಸನ್ನರಾಗಿ ಪೂಜೆ ಮಾಡುವವರಿಗೆ ನಮಸ್ಕಾರ. ಕೋಪ ಮಾಡ್ಕೋಬಾರದು ಅಂತ ಅರ್ಥ. ಭೈಕ್ಷಮೇವ ಸದಾಶ್ನಂತಿ ಸದಾ ಗುರುಕುಲಾಲಯಾ ನಿಸ್ಸುಖ ನಿರ್ಧನಾಯೇ ಚ ತಾನ್ನಮಸ್ಯಾಮಿ ಯಾದವ. ಯಾರು ಭಿಕ್ಷೆಯನ್ನು ಉಂಡು ಗುರುಕುಲದಲ್ಲಿ ಬದುಕುತ್ತಾ ಜ್ಞಾನಕ್ಕಾಗಿ ಸಂಚಯ ಮಾಡಿರೋದಿಲ್ವೋ ಅವ್ರಿಗೆ ನಮಸ್ಕಾರ ಮಾಡ್ತೇನೆ ಅಂತ. ಬಡವರಿಗೆ ನಮಸ್ಕಾರ ಅಲ್ಲ, ಉದ್ದೇಶಪೂರ್ವಕವಾಗಿ ಯಾರು ಬಡತನವನ್ನು ಅಪ್ಕೊಂಡಿರ್ತಾರಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತೇನೆ ಅಂತ. ನಿರ್ಮಮ ನಿಷ್ಪ್ರತಿದ್ವಂದ್ವಾ ನಿಷ್ಠಿತಾ ನಿಷ್ಪ್ರಯೋಜನಾ ಅಹಿಂಸಾ ನಿರತಾ ಯೇ ಚ ತಾನ್ನಮಸ್ಯಾಮ್ಯಹಂ ತದಾ. ಮೊನ್ನೆ ಒಬ್ರು ಫೋನ್ ಮಾಡಿದ್ರು, ನೀವು ಒಂದು ಹಂತದ ತನಕ ತಾತ್ಪರ್ಯ ನಿರ್ಣಯವನ್ನು ಮಹಾಭಾರತವನ್ನು ಬೆಸಿತಾ ಇದ್ರಿ, ಈಗ ಅದು ಬೆಸಿತಾನೇ ಇಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಇಲ್ಲ ಈಗಲೂ ಕೂಡ ಹೇಳ್ತಾ ಇರ್ತೇನೆ. ಅಲ್ಲದೆ ಈ ಅನುಶಾಸನ ಪರ್ವ ಮುಗಿದ ಮೇಲೆ ಆ 40 ಶ್ಲೋಕಗಳನ್ನು ಮತ್ತೆ ಓದಲಾಗುವುದು ಅಂತ. ಅಲ್ಲಿ ಆಚಾರ್ಯರು ಇಷ್ಟೇ ಹೇಳಿದ್ದಾರೆ, ಬ್ರಾಹ್ಮಣರು ಹೀಗೆ ಬದುಕಬಹುದು, ಶಿಕ್ಷೆ ಕೊಡ್ಲಿಕ್ಕಿಲ್ಲ. ಬಹಳ ಚುಟುಕಾದ ವಾಕ್ಯಗಳಲ್ಲಿ ಬಹಳ ಒಂದು ನಡೆಗಳನ್ನು ಸಂಗ್ರಹಿಸಿಬಿಟ್ಟಿದ್ದಾರೆ. ಅವಂಧ್ಯ ಕಾಲ ಏ ಲುಬ್ಧ. ಅದರಿಂದಾಗಿ ನನಗೆ ಮತ್ತೆ ಅಲ್ಲಿಗೆ ಹೋಗಿ ಬರ್ತಾ ಇರ್ತೇನೆ, ಸಮಷ್ಟಿಯಾಗಿ ಮುಂದೆ ನಿರೂಪಣೆ ಮಾಡುತ್ತೇನೆ. ಅವಂಧ್ಯ ಕಾಲ ಏ ಲುಬ್ಧಾ ತ್ರಿವರ್ಗೇ ಸಾಧನೇಶು ಚ ವಿಶಿಷ್ಟಾಚಾರಯುಕ್ತಾಶ್ಚ ಸಂತತಂ ಚ ನಮಾಮಿ ತಾನ್. ಇನ್ನು ಸಮಯಕ್ಕೆ ಸರಿಯಾಗಿ ಬರುವವರು, ಯಾರು ಲೋಭಿಗಳಲ್ಲ, ಅವರು ಕಾಲಕಾಲಕ್ಕೆ ಮಾಡಬೇಕಾದದ್ದನ್ನ ಮಾಡುವವರು, ತ್ರಿವರ್ಗದಲ್ಲಿ ಧರ್ಮ ಅರ್ಥ ಕಾಮಗಳಲ್ಲಿ ಸಾಧನಗಳಲ್ಲಿ ವಿಶಿಷ್ಟವಾದ ಆಚಾರ ಯಾರಿಗಿರುತ್ತೆ ಅವರು ನಮಸ್ಕಾರ ಮಾಡುತ್ತೇನೆ. ಯಾರು ಅತ್ಯಂತ ಅಲ್ಪ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅವ್ರಿಗೆ ನಮಸ್ಕಾರ ಮಾಡುತ್ತೇನೆ. ಯಾರು ಲೋಕಜ್ಯೇಷ್ಠರೋ ಜ್ಞಾನನಿಷ್ಠರೋ ಅವ್ರಿಗೆ ನಮಸ್ಕಾರ ಮಾಡುತ್ತೇನೆ. ಅಸ್ಮಿನ್ ಲೋಕೆ ಸದಾ ಹ್ಯೇತೆ ಪರತ್ರ ಚ ಸುಖಪ್ರದಾಃ ಏತೆ ವಂದ್ಯಮಾನಾ ವೈ ಪ್ರದಾಸ್ಯಂತಿ ಸುಖಂ ತವಾ. ಇವ್ರಿಗೆ ನಮಸ್ಕಾರ ಮಾಡಿದ್ರೆ ನಿನಗೆ ಸುಖ ಸಿಗತ್ತೆ. ಯಾರಿಗ್ಯಾರಿಗೋ ನಮಸ್ಕಾರ ಮಾಡಿದ್ರೆ ಸುಖ ಏನು ಸಿಗೋಲ್ಲ. ಯೇ ಸರ್ವಾತಿಥಯೋ ನಿತ್ಯಂ ಗೋಚು ಚ ಬ್ರಾಹ್ಮಣೇಚು ಚ ನಿತ್ಯಂ ಜಪ್ಪೇಚು ನಿರತ ದುರ್ಗಾಣ್ಯತಿ ತರಂತ್ಯಪಿ. ಯಾರು ಗೋವುಗಳಲ್ಲಿ ಬ್ರಾಹ್ಮಣರಲ್ಲಿ
ವ್ರತರಾಗಿರ್ತಾರೋ, ಎಲ್ಲರನ್ನ ಅತಿಥಿಗಳಾಗಿ ಸ್ವೀಕಾರ ಮಾಡ್ತಾರೋ, ಯಾರೇ ಹಸಿದು ಬಂದಿದ್ರು ಅನ್ನ ಹಾಕ್ತಾರೋ, ಮನೆಗೆ ಬಂದವರಿಗೆ ಯಾರೇ, ಇದು ಗೃಹಸ್ಥರ ಧರ್ಮ, ಮನೆಗೆ ಬಂದವರಿಗೆ ಯಾರು ಬಂದರೂ ಏನೋ ಅವಾಗ ಆಗಿದ್ದನ್ನ ಕೊಡ್ತಾರೋ, ಯಾರು ಜಪ ಮಾಡ್ತಾರೋ ಅವರು ದುರ್ಗಗಳನ್ನು ದಾಟುತ್ತಾರೆ. ತಥೈವ ವಿಪ್ರಪ್ರವರಾನ್ ನಮಸ್ಕೃತ್ಯ ಯತೌರತಾನ್ ಭವಂತಿಯೇ ದಾನಪರಾಹ ದುರ್ಗಾಣ್ಯತಿ ತರಂತಿತೇ. ಇನ್ನು ಜ್ಞಾನಿಗಳನ್ನ, ವ್ರತಿಗಳನ್ನ ನಮಸ್ಕರಿಸಿದರೆ ದುರ್ಗವನ್ನು ದಾಟುತ್ತಾರೆ. ಪ್ರಾಪ್ತ ಸೋಮಾಹುತಿಶ್ಚೈವ ದುರ್ಗಾಣ್ಯತಿ ತರಂತಿಯೇ ಮಾತಾ ಪಿತ್ರೋರ್ ಗುರುಶುಚ ಸಮ್ಯಕ್ ವರ್ತಂತಿಯೇ ತದಾ. ತಾಯಿ ತಂದೆ ಗುರುಗಳಲ್ಲಿ ಯಾರು ಚೆನ್ನಾಗಿ ಇರ್ತಾರೆ ಅವರು ಎಲ್ಲ ಕಡು ಕಷ್ಟಗಳನ್ನು ದಾಟುತ್ತಾರೆ. ಈ ರೀತಿಯಾಗಿ ಹೇಳಿ ಸುಮ್ಮನಾದರು. ಆಮೇಲೆ ಸ್ವಲ್ಪ ಪಾಸು ಕೊಟ್ಟು ಹೇಳಿದ್ರಂತೆ, ಅಲ್ಲುಂಟು ವಿರರಾಮ ತಸ್ಮಾತ್ ತ್ವಮಪಿ ಕೌಂತೇಯ ಪಿತೃದೇವದ್ವಿಜಾತಿಥೀನ್. ಅದರಿಂದ ಪಿತೃಗಳನ್ನ, ದೇವತೆಗಳನ್ನ, ಅತಿಥಿಗಳನ್ನ ಚೆನ್ನಾಗಿ ಪೂಜಿಸು, ಒಳ್ಳೆ ಗತಿಯನ್ನು ಹೊಂದುತ್ತೀಯ ಅನ್ನುವಲ್ಲಿಗೆ 33ನೇ ಅಧ್ಯಾಯ. ಇಷ್ಟು ಹೇಳಿದ ಮೇಲೆ ಯುಧಿಷ್ಠಿರ ಕಿಂ ರಾಜ್ಞಸ್ತರ್ವಕೃತ್ಯಾನಾಂ ಗರೀಯಸ್ಯಾತ್ ಪಿತಾಮಹ ಕಿಂಕುರ್ವನ್ ಕರ್ಮ ನೃಪತಿ ಉಭೌ ಲೋಕೌ ಸಮಶ್ನುತೆ. ರಾಜನಿಗೆ ಆದ್ಯ ಕರ್ತವ್ಯ ಯಾವುದು, ಏನು ಮಾಡಿದರೆ ಎರಡೂ ಲೋಕಗಳನ್ನು ಹೊಂದುತ್ತಾನೆ, ಇದನ್ನು ಹೇಳು ನಮಗೆ. ಈ ಲೋಕದಲ್ಲಿಯೂ ಸುಖವಾಗಿರ್ತಾನೆ, ಆ ಲೋಕದಲ್ಲಿಯೂ ಸುಖವಾಗಿರ್ತಾನೆ, ಅದನ್ನು ಎರಡೂ ಲೋಕ ಹೊಂದೋದು ಅಂತ. ಏತದ್ರಾಜ್ಞ ಕೃತ್ಯತಮಂ ಅಭಿಚಿಕ್ತಸ್ಯ ಭಾರತ ಬ್ರಾಹ್ಮಣಾನಾಂ ರಕ್ಷಣಂಚ ಪೂಜಾ ಚ ಸುಖಮಿಚ್ಛತಃ. ಅದಕ್ಕೆ ಭೀಷ್ಮರು ಹೇಳಿದ್ರು, ರಾಜನ ಪ್ರಥಮ ಕರ್ತವ್ಯ ಏನು ಅಂದರೆ ಜ್ಞಾನಿಗಳ ರಕ್ಷಣಾ, ಜ್ಞಾನಿಗಳ ಸನ್ಮಾನ. ಶ್ರೋತ್ರಿಯಾನ್ ಬ್ರಾಹ್ಮಣಾನ್ ವೃದ್ಧಾನ್ ನಿತ್ಯಮೇವಾಭಿಪೂಜಯೇತ್ ಪೌರಜಾನಪದಾನ್ಶ್ಚಾಪಿ ಬ್ರಾಹ್ಮಣಾನ್ಶ್ಚ ಬಹುಶ್ರುತಾನ್ ಸಾಂತ್ವೇನ ಯೋಗದಾನೇನ ನಮಸ್ಕಾರೈ ಸದಾರ್ಚಯೇತ್. ಯಾರು ಶಾಸ್ತ್ರಶ್ರವಣ ಮಾಡಿಕೊಂಡಿರ್ತಾರೆ ಅಂತಹ ವೃದ್ಧರಾದ ಬ್ರಾಹ್ಮಣರನ್ನ ಪೂಜಿಸಬೇಕು. ಪೌರರು ಅಂದರೆ ಪಟ್ಟಣದಲ್ಲಿರುವವರು, ಜಾನಪದರು ಅಂದರೆ ಹಳ್ಳಿಗರು, ಎಲ್ಲಿಯೇ ಇರಲಿ ಜ್ಞಾನಿಗಳನ್ನು ಪೂಜಿಸಬೇಕು. ಯಾಕೆಂದರೆ ನಮಗೆ ಅತ್ಯಂತ ಹಳೆ ಐಡಿಯಾಗಳೇ ಹೊಸ ಸೊಲ್ಯೂಷನ್ ಆಗಿ ಬರುವುದು. ಈಗ ಏನು ಮಾಡ್ತಾರೆ ಅಂದರೆ, ಯಾವುದೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕಕ್ಕೆ ಹೋದೆ ಅಥವಾ 1000 ಕಾರ್ಪೊರೇಟ್ ಟ್ರೈನಿಂಗ್ಸ್ಗಳಿರ್ತದೆ, ಅದು ಹೌ ಟು ಮ್ಯಾನೇಜ್ ಅಂತ, ನೀವು ಹೇಗೆ ಕ್ರೂಷಿಯಲ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಮೈಕ್ರೋ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, 7 ಪವರ್ಫುಲ್ ಹ್ಯಾಬಿಟ್ಸ್ ಹೇಗೆ ಇತ್ಯಾದಿಗಳನ್ನು ಹೇಳ್ತಾರೆ. ಅಥವಾ ಪವರ್ಫುಲ್ ಮ್ಯಾನ್ ಅಂತ ಯಾರು ಅಂದ್ಕೊಂಡಿರ್ತಾರೆ, ಜಗತ್ತೆಲ್ಲ ಯಾರನ್ನ ನೋಡ್ತಾ ಇರತ್ತೆ, ಅವ್ರ ಹ್ಯಾಬಿಟ್ಸ್ ಏನು, ಈ ತರಹ ಎಲ್ಲ. ಆದರೆ ವಾಸ್ತವವಾಗಿ ಏನು ಯಶಸ್ಸಿನ ಸೂತ್ರ ಏನು? ಶಾಸ್ತ್ರ ಸಂಪನ್ನರಾದ ಜ್ಞಾನವೃದ್ಧರಾದ ಬ್ರಾಹ್ಮಣರನ್ನ ಎದುರುಗೊಳ್ಳಬೇಕು. ಅಂದರೆ ಎದುರುಗೊಳ್ಳಬೇಕು ಅಂದ್ರೆ ಚರ್ಚೆ ಮಾಡ್ತಾ ಇರಬೇಕು, ಇನ್ನೇನು ಬೇಡ. ಅವರು ಹಿಂದಿನದ್ದು ಹೇಳ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರಬೇಕಾಗೂ ಇಲ್ಲ, ಅವ್ರು ಹೇಳ್ತಾ ಇರೋದ್ರಲ್ಲಿ ನಿಮಗೆ ಸೊಲ್ಯೂಷನ್ ಇರುತ್ತೆ. ನಮ್ಗೆ ಗೊತ್ತೇ ಇರಲ್ಲ. ನಮ್ಮ ಗುರುಗಳು ಭಾಗವತ ತಾತ್ಪರ್ಯದ ಲೆಕ್ಕವನ್ನು ಒಬ್ರು ಹೇಳ್ತಾ ಇದ್ರು. ಅವರಿಗೆ ಅದು ಏನು ಹೊಳಿತೋ, ಅವ್ರ ಒಳಗಡೆ CNS ಯಾವ ರೀತಿ ಕೆಲಸ ಮಾಡಿತೋ, ಹೊಸ ಗಣಿತ ಪ್ರಕಾರವನ್ನು ಕಂಡುಹಿಡಿದ್ರು. ಹಾಗೆ ಯಾರಿಗೆ ಏನು ಬೇಕು ನಮಗೆ ಗೊತ್ತಿರಲ್ಲ. ನಾವು ಅಲ್ಲಿರೋದನ್ನ ಹೇಳ್ತಾ ಹೋದ್ರೆ ಯಾರಿಗೆ ಏನು ಹೊಳಿಬೇಕೋ ಅದು ಅವನಿಗೆ ಬಿಟ್ಟದ್ದು. ಅದರಿಂದ ಅಲ್ಲಿರೋದನ್ನ ಹೇಳಿದ್ರೆ ಆಯ್ತು. ನಾನು ಅದೇ ತಮಾಷೆ ಮಾಡ್ತಾ ಇರ್ತೇನೆ.
ನಮ್ಮ ರಾಮವಿಠಲಾಚಾರ್ಯ ಹತ್ರ ಯಾರೋ ಒಬ್ರು ಬಂದ್ರಂತೆ. ಆಚಾರ್ಯೇ, ಡಿಫ್ರೆಂಟ್ ಆಗಿ ಭಾಗವತ ಹೇಳಬೇಕು, ಏನ್ ಮಾಡ್ಲಿ ಅಂತ. ಅಲ್ಲಿರೋದು ಹೇಳ್ಬಿಡಪ್ಪ ಅಂದ್ರಂತವ್ರು. ಎಲ್ಲ ಡಿಸ್ಟಾರ್ಟೆಡ್ ವರ್ಷನ್ನೇ ಈಗ ಇರೋದು ಅಂತ. ಹಾಗೆ ಹೇಳಿದ್ರೆ ಏನು ಪ್ರಯೋಜನ ಅಂದ್ರೆ, ಯಾರ್ಯಾರಿಗೆ ಏನೇನು ಹೊಳಿಬೇಕೋ, ಯಾರ್ಯಾರಿಗೆ ಏನೇನು ತೋರ್ಬೇಕೋ ಅದೆಲ್ಲ ತೋರುತ್ತೆ, ಅದೆಲ್ಲ ಹೊಳೆಯುತ್ತೆ. ಏತತ್ಕೃತ್ಯ ತಮಂ ರಾಜ್ಞೆ ನಿತ್ಯಮೇವೇತಿ ಲಕ್ಷಯೇತ್. ಇದು ರಾಜನ ಪರಮ ಕರ್ತವ್ಯ. ಏನು? ಜ್ಞಾನಿಗಳನ್ನ ಪಾಲಿಸೋದು. ಅರಿಸ್ಟಾಟಲ್ನ ರಿಪಬ್ಲಿಕ್ ಅಂತ ಹೇಳಿ ಒಂದು ಪುಸ್ತಕ ಇದೆ. ನಾನೀಗ ತಾನೇ ನಮ್ಮ ಸ್ವಾಮಿಗಳ ಹತ್ತಿರ ಮಾತನಾಡ್ತಾ ಇದ್ದೆ. ಉಟೋಪಿಯಾ, ಕಾನ್ಸೆಪ್ಟ್ ಆಫ್ ಉಟೋಪಿಯಾ. ಒಬ್ಬ ರಾಜ ಹೇಗಿರಬೇಕು ಅಂತಂತ ಅವರು ರಿಪಬ್ಲಿಕ್ ಅಂತನ್ನುವ ಒಂದು ಗ್ರಂಥದಲ್ಲಿ ವಿವರವಾಗಿ ಡಿಸ್ಕ್ರೈಬ್ ಮಾಡ್ತಾರೆ. ಎಷ್ಟು ಕಷ್ಟಪಟ್ಟು ಲಕ್ಷಣಗಳನ್ನೆಲ್ಲ ಹೊಂದಿಸಿ ಆ ಲಕ್ಷಣ ಈ ಲಕ್ಷಣಕ್ಕೆ ವಿರುದ್ಧವಾಗದಂತೆ ಹೇಗೆ ನೋಡ್ಕೊಳ್ಬೇಕು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಬಹಳ ಕಷ್ಟಪಡ್ತಾರೆ. ನಮ್ಮಲ್ಲಿ ಒಂದೇ ಒಂದು ಶಬ್ದ ಆ ಇಡೀ ಪುಸ್ತಕದ ರೆಫರೆನ್ಸ್, ರಾಜರ್ಷಿ. ರಾಜನೂ ಆಗಿರ್ಬೇಕು, ಋಷಿಯೂ ಆಗಿರ್ಬೇಕು. ಆ ರಾಜನ ಮುಖ್ಯ ಕರ್ತವ್ಯ ಏನು ಅಂದ್ರೆ ಜ್ಞಾನಿಗಳನ್ನು ಸೇವಿಸೋದು, ಜ್ಞಾನಿಗಳ ರಕ್ಷಣೆ. ನಿಮಗೆ ಇದು ವಾಲ್ಮೀಕಿ ರಾಮಾಯಣ 100ನೇ ಸರ್ಗಕ್ಕೆ ಬಂದ್ರೆ, ಯಾರು ಅನರ್ಥವನ್ನ ಉಂಟು ಮಾಡ್ತಾ ಇರ್ತಾರೆ, ಕಚ್ಚಿನ್ನ ಲೋಕಾಯತಿಕಾನ್ ಮಂತ್ರಿಣಸ್ತಾತ ಸೇವಸೇ. ಲೋಕಾಯತಿಕಾನ್, ಚಾರ್ವಾಕರ ಶಾಸ್ತ್ರವನ್ನು ಓದಿ ತಲೆ ಕೆಡಿಸ್ಕೊಂಡಿರುವ ಬ್ರಾಹ್ಮಣರನ್ನ ಆಶ್ರಯಿಸಿಲ್ಲ ತಾನೆ ಅಂತ ಕೇಳ್ತಾನೆ. ಯಾಕೆ? ಅವರು ಅನಿಷ್ಟವನ್ನು ಇಷ್ಟ ಅಂತ ಪ್ರತಿಪಾದನೆ ಮಾಡ್ತಾರೆ, ಇಷ್ಟವನ್ನು ಅನಿಷ್ಟ ಅಂತ ಪ್ರತಿಪಾದನೆ ಮಾಡ್ತಾರೆ. ನಾಯಿಯನ್ನ ಶ್ರೇಷ್ಠ ಅಂತ ಪ್ರತಿಪಾದನೆ ಮಾಡ್ತಾವ ಅವುಗಳು, ಗೋವನ್ನು ಕನಿಷ್ಠ ಅಂತ. ಇವರಿಗೆ ಆ ರೀತಿ ಗೋವು ಕನಿಷ್ಠ, ನಾಯಿ ಶ್ರೇಷ್ಠ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಗಂಟ್ಲಿಗೆ ದನಿ ಬೇಕಲ್ಲ, ದೊಂಡೆಗೆ ಶಕ್ತಿ ಬೇಕಲ್ಲ. ಅದಕ್ಕೆ ಇವರು ಹಾಲೆ, ದನದ ಹಾಲೆ ಕುಡಿಯೋದು, ನಾಯಿ ಹಾಲಲ್ಲ. ಹೀಗಾಗಿ ಇದೇ ರೀತಿ ಮುಟ್ಟಾಳತನ ಅವ್ರದ್ದು. ಕಚ್ಚಿನ್ನ ಲೋಕಾಯತಿಕಾನ್ ಮಂತ್ರಿಣ ಸ್ಥಾತ ಸೇವಸೆ. ತರ್ಕವಾದ ಬಲದಿಂದ ಇಷ್ಟವನ್ನ ಅನಿಷ್ಟ ಅಂತ, ಅನಿಷ್ಟವನ್ನ ಇಷ್ಟ ಅಂತ ಹೇಳಿ ವಿಪರೀತ ಅರ್ಥವಾದಿನಃ. ಅದರಿಂದಾಗಿ ನಿನ್ನ ಸುತ್ತಮುತ್ತ ಲೆಫ್ಟಿಸ್ಟ್ಗಳನ್ನ, ನಾಸ್ತಿಕರನ್ನ ಇಟ್ಕೊಂಡಿಲ್ಲ ತಾನೆ ಅಂತಾನೆ. ಏತತ್ಕೃತ್ಯ ತಮಂ ರಾಜ್ಞೆ ನಿತ್ಯಮೇವೇತಿ ಲಕ್ಷಯೇತ್ ಏಚಾಪ್ಯೇಚಾಂ ಪೂಜ್ಯತಮ. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜನ ಮುಖ್ಯ ಕರ್ತವ್ಯ ಏನು ಅಂದ್ರೆ, ಅವರು ಅಲ್ಲಿಯೂ ರಾಮ ಕೇಳ್ತಾನೆ, 1000 ಜನ ಮೂರ್ಖರು, 2 ಬುದ್ಧಿವಂತರು, ಅಲ್ಲಿ ನೀನು ಮೆಜಾರಿಟಿ ವಿನ್ಸ್ ಅಂತ ಹೇಳಿ ಮುಟ್ಟಾಳರನ್ನ ಓಲೈಸೋದೋ, ಮುಟ್ಟಾಳರನ್ನ ಆಯ್ಕೆ ಮಾಡ್ಕೊಳ್ಳೋದೋ ಮಾಡೋಲ್ಲ ತಾನೆ. 100 ಜನ ಮುಟ್ಟಾಳರಿಗಿಂತ 2 ಬುದ್ಧಿವಂತರು ಸಾಕು, ಅವರ ಮತವನ್ನು ಅನುಸರಿಸಬೇಕು. ಸೊ ಮೆಜಾರಿಟಿ ವಿನ್ಸ್ ಅನ್ನೋದು ಇಲ್ಲಿ ನ್ಯಾಯವಾದದ್ದು, ಲಾಜಿಕಲ್ ಆಗಿರೋದು ವಿನ್ ಆಗಬೇಕು ಅಂತ ಭಾವನೆಯೇ ಇಲ್ಲ. ಅವ್ರ ಭಾವನೆಗೆ ಧಕ್ಕೆ ಉಂಟು ಮಾಡಿಬಿಡಿ ಅಂತಾರೆ. ಅವ್ರ ಭಾವನೆಯೇ ತಪ್ಪಾಗಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ನೀವು ಮಹಾಭಾರತವನ್ನ ಇತಿಹಾಸ ಅಂತ ಹೇಳಿದ್ರೆ 1000 ಜನರ ಭಾವನೆಗೆ ಧಕ್ಕೆ ಬರುತ್ತೆ. ಅದರಿಂದಾಗಿ ಮಾಡಬೇಡಿ ಅಂದ್ರೆ ಯಾಕೆ ಮಾಡಬಾರದು? ಅಲ್ಲಿರೋದು ಏನು? ಮಹಾಭಾರತವನ್ನ ನೀವು ಮೂಲದಲ್ಲಿ ಓದಬೇಕು ಅಂದ್ರೆ, ಇಲ್ರಿ ಈ ಭಾರತದಲ್ಲಿ 90% ಜನರಿಗೆ ಸಂಸ್ಕೃತ ಬರಲ್ಲ, ಅದರಿಂದಾಗಿ ನೀವು ಮಹಾಭಾರತವನ್ನು ಓದಬೇಕು ಅಂತ ಅನ್ಬೇಡಿ.
ಅಯ್ಯೋ ರಾಮ, ಅಪ್ರಿಯವಾದ ಸತ್ಯವನ್ನೇ ಹೇಳಬೇಕು. ಹಾಗೆ ಯೇ ಚಾಪ್ಯೇತಾಂ ಪೂಜ್ಯತಮಾಃ ತಾದೃಚಾನ್ ಪ್ರತಿಪೂಜಯೇತ್ ತೇಷು ಶಾಂತೇಷು ತದ್ರಾಷ್ಟ್ರಂ ಸರ್ವಮೇವ ವಿರಾಜತೆ. ಅದರಿಂದ ಜ್ಞಾನಿಗಳು ಶಾಂತವಾಗಿದ್ದರೆ ರಾಷ್ಟ್ರ ಉನ್ನತಿಗೇರುತ್ತೆ. ಜ್ಞಾನಿಗಳು ವ್ಯಗ್ರರಾಗಿದ್ದರೆ ರಾಷ್ಟ್ರ ಕೆಳಗಡೆ ಬೀಳುತ್ತೆ. ದೊಡ್ಡ ಉದಾಹರಣೆ ಜರ್ಮನಿ. ಜನರಿಗೆ ಇವತ್ತು ಅರ್ಥ ಆಗಬೇಕು ಅಂದ್ರೆ ಅದನ್ನು ಕೊಡಬೇಕು. ಐನ್ಸ್ಟೈನ್ ಭಗವದ್ಜ್ಞಾನಿ ಅಲ್ಲದೆ ಇರಬಹುದು, ಆದರೆ ಪದಾರ್ಥ ವಿಜ್ಞಾನಿ. ಓಡಬೇಕಾಯಿತು. ಹಾಗೆ ಓಡಿ ಹೋದ ಯಹೂದಿಗಳೆಲ್ಲ ಸೇರಿ ಒಂದು ಸೈನ್ಸ್ ಕಾಂಗ್ರೆಸ್ಸಿನಲ್ಲಿ ಮತ್ತೆ ಬೇರೆಯವರ ಜೊತೆಗೂ ಸೇರಿ ಬಾಂಬ್ ಕಂಡು ಹಿಡಿದುಬಿಟ್ರು. ಅದರಿಂದ ಜ್ಞಾನಿಗಳನ್ನ ಇಟ್ಕೊಳ್ಬೇಕು ಹತ್ತಿರದಲ್ಲಿ, ಜ್ಞಾನಿಗಳನ್ನ ಪ್ರಿಫರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಜ್ಞಾನಿಗಳನ್ನ ಒಪ್ಪಿಕೊಳ್ಳಬೇಕು, ಬೇರೆ ಅಲ್ಲ. ತೇ ಪೂಜ್ಯಾಸ್ತೆ ನಮಸ್ಕಾರ್ಯಾ ಸತತಂ ಪಿತರೋ ಯಥಾ. ಜ್ಞಾನಿಗಳನ್ನ ತಂದೆಯಂತೆ ನಮಸ್ಕಾರ ಮಾಡಬೇಕು. ತೇ ಶ್ವೇವ ಯಾತ್ರಾ ಲೋಕಸ್ಯ ಭೂತಾನಾಮಿವ ವಾತವೇ. ಅವರಿಗೇನೆ ಪೂಜೆ, ಅವರಿಗೇನೆ ನಮಸ್ಕಾರ, ಹೀಗಿರಬೇಕು. ಅವರು ಮುನಿದರೆ ಜ್ಞಾನ ಬರಲ್ಲ. ಅದರಿಂದ ಅವರನ್ನು ಪೂಜಿಸಬೇಕು ಅಂತ. ಇನ್ನು ಹಾಗಾದರೆ ನಟರು, ನರ್ತಕರು ಅವ್ರನ್ನೆಲ್ಲ ಯಾವ ದೃಷ್ಟಿಯಿಂದ ನೋಡೋದು ಇತ್ಯಾದಿಗಳೆಲ್ಲ ಮುಂದೆ ಬರುತ್ತೆ. 8ನೇ ಶ್ಲೋಕದಿಂದ ನಾಳೆ ಶುರು. ನಾಂತಮೇಶಾಂ ಪ್ರಪಶ್ಯಾಮಿ ಅಂತ ಅದನ್ನ ನೋಡೋಣ. ಕೃಷ್ಣಾರ್ಪಣಮಸ್ತು.